ಸೊ ಗುರುಗಳೇ ತುಂಬಾ ಕಡಿಮೆ ಪ್ರೈಸ್ ಗೆ ಗಾಡಿಗಳು ಬೇಕು ಅಂತ ಹೇಳ್ತಿದ್ರಲ್ವಾ. ಸೊ ನೋಡ್ತಾ ಇರ್ಬೋದು ಗಾಡಿಗಳು ಇವೆಲ್ಲ ಜಸ್ಟ್ ನಿಮ್ಗೆ 3.5 ಲಕ್ಷದ ಒಳಗಿರುವಂತದ್ದು. ಇವೆಲ್ಲ ನಿಮ್ಗೆ 3,50,000 ಒಳಗಿರುವಂತದ್ದು. ಸರ್ ಈ ಗಾಡಿ ಬಂದು 190, i20 ವೈಟ್ ಕಲರ್ 380, ನೆಕ್ಸ್ಟ್ i20 290, ಇನ್ನೊಂದು i20 270, ಬ್ಲಾಕ್ ಕಲರ್ i20 2,30,000 ಅಷ್ಟೇ. ಬನ್ನಿ ಸರ್. i10 ಸರ್. ಸರ್ ಇದು 310 ಸರ್. ರೆಡ್ ಕಲರ್ i10 ಸರ್ ಇದು 2.5 ಸರ್. ಇನ್ನೊಂದು i10 ಇದೆ ಸರ್. ಬರೀ 190 ಸರ್. ಸರ್ ಮತ್ತೊಂದಿದೆ 160 ಅಷ್ಟೇ ಸರ್. SX4 ಎರಡಿದೆ ಸರ್. SX4 ಎರಡಿದೆ. ಒಂದ್ ಬಂದು 1,90,000 ರೂಪಾಯಿ, ಇನ್ನೊಂದ್ ಬಂದು 2,60,000 ರೂಪಾಯಿ ಸರ್. ಆಲ್ಟೋ 800 ಇದು 2,70,000 ರೂಪಾಯಿ. ನೆಕ್ಸ್ಟ್ ಸರ್ ವ್ಯಾಗನರ್ ಬರೀ 2,25,000 ರೂಪಾಯಿ ಸರ್. ನೆಕ್ಸ್ಟ್ ಗೆಟ್ಸ್ ಬರೀ 1,80,000 ಗಾಡಿ ಕೊಡ್ತೀನಿ. ನಾನ್ ನಿಂತಿರುವಂತದ್ದು ಸರ್ ಇದು 160 ಕೊಡ್ತೀನಿ ಬನ್ನಿ ಸರ್. ಸ್ವಿಫ್ಟ್ ಬೇಕಾ? ಹನ್ನೊಂದು ಸ್ವಿಫ್ಟ್ ಇದೆ, ಇನ್ಕ್ಲೂಡ್ ಸ್ವಿಫ್ಟ್ ಡಿಸೈರ್ ಸುಧಾ ಇದೆ ಸರ್. ಸ್ವಿಫ್ಟ್ ಸರ್ VDI 390 ಬ್ಲೂ ಕಲರ್ ಸರ್. VXI ಇದು VDI 390 ರೆಡ್ ಕಲರ್. ಇದು ಪೆಟ್ರೋಲ್ ಬರೀ 3,90,000. ಮತ್ತೆ ಬ್ಲೂ ಕಲರ್ ಸರ್ ಇದು VDI 3,80,000. ರೆಡ್ ಕಲರ್ ಎರಡಿದೆ ಸರ್. ಈ ಗಾಡಿ ಬಂದು 3,90,000. ಇದು VDI. ಮತ್ತೊಂದು ವೈಟ್ ಅಂಡ್ ಬ್ಲಾಕ್ ಸರ್ ಇದು ಗಾಡಿ ಪೆಟ್ರೋಲ್ ಇದು 280. ಸರ್ ಇದು ಸಿಲ್ವರ್ ಡಿಸೈರ್ ಇದು 2,40,000 ಅಷ್ಟೇ ಸರ್. ನೆಕ್ಸ್ಟ್ ಎರಡಿದೆ ಸರ್. ಇದು ಬಂದು ರಿಟ್ಸ್ ಸರ್. ರಿಟ್ಸ್ ಬಂದು ಪೆಟ್ರೋಲ್ ಇಂಜಿನ್ ಬರೀ 1,80,000 ರೂಪಾಯಿ. ಡೀಸೆಲ್ ಇಂಜಿನ್ 2009 ಮಾಡಲು ಸರ್. ಈ ಗಾಡಿ ಬಂದು ಬರೀ 2,20,000 ರೂಪಾಯಿ. ಪೆಟ್ರೋಲ್ 2011. ಕಡಿಮೆ ಪ್ರೈಸ್ ಗಾಡಿ ಹುಡುಕೋರ್ಗೆ ಈ ವಿಡಿಯೋ ಬೆಸ್ಟ್ ಆಗಿರುತ್ತೆ. ಸ್ಕ್ರೀನ್ ಬೇಕಂತ ನಂಬರ್ ಸೇವ್ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ಬೇಕಾದ್ರೂ ಯೂಸ್ ಆಗುತ್ತೆ. ಸೊ ಗುರುಗಳೇ ಬಡವ್ರ ಮಕ್ಳು ಕಾರ್ ತಗೋಬಾರ್ದಾ? ಸೊ ಇದು 6 ಮುಖ ಕೋಟೆ ಅಲ್ಲ ಕಣೋ, ಬರೀ ಫ್ರೆಂಡ್ಸ್ ಕಾರ್ ಕೋಟೆ ಕಣೋ. ಬರೀ ಕಾರ್ ಎಲ್ಲ ಇಲ್ಲಿ 4.5 ಲಕ್ಷ ಅಷ್ಟೇ ಇರೋದು. ಅಂದ್ರೆ 4.5 ಲಕ್ಷ ಒಳಗೆ ಕಾರ್ಗಳೇ ತುಂಬಾ ಜಾಸ್ತಿ ಇದೆ. ಈ ಲೈನ್ ನೋಡ್ತಾ ಇರ್ಬೋದು. ಇಷ್ಟು ನಿಮಗೆ ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಪ್ರೈಸ್ ಸರ್ ಇದು ಬಂದು ವೋಲ್ಕ್ಸ್ವ್ಯಾಗನ್ ವೋಲೋ ಡೀಸೆಲ್ ಇಂಜಿನ್ ಬರೀ 3.5 ಲಕ್ಷ ರೂಪಾಯಿ. ಇದನ್ನು ವೋಲ್ಕ್ಸ್ವ್ಯಾಗನ್ ವೆಂಟೋ ಬಂದು 2011 ಮಾಡಲು ಡೀಸೆಲ್ ಇಂಜಿನ್ 330. ಸರ್ ಇದು ಬಂದು ವೆಂಟೋ ಇದು ಸಹ ಇದನ್ನು 3,70,000 ರೂಪಾಯಿ ಗಾಡಿ ಕೊಡ್ತೀನಿ 2011 ಮಾಡಲು. ಸರ್ ಇನ್ನು ಇದು ಬಂದ್ಬಿಟ್ಟು ನಿಮಗೆ ಸ್ಕೋಡಾ ರ್ಯಾಪಿಡ್ 2012 ಮಾಡಲು 320 ಗಾಡಿ ಕೊಡೋಣ ಸರ್. ಈ ಸ್ಕೋಡಾ ರ್ಯಾಪಿಡ್ ಬಂದ್ಬಿಟ್ಟು ಬರೀ 3,70,000 ರೂಪಾಯಿ. ಜರ್ಮನ್ ರೆಡ್ ಕಲರ್. ಮತ್ತೆ ಇಲ್ಲಿ ನಿಮ್ಗೆ ತೋರಿಸಿರ್ತಕ್ಕಂಥ 14 ಗಾಡಿ ಸಹ ಜರ್ಮನ್ ವೆಹಿಕಲ್ಸ್ ಸರ್. ಸೊ ಗುರುಗಳೇ ಟಾಟಾ ಕಂಪ್ನಿ ಬೇಕಾ? ಸೊ ತಾತನ್ ಕಂಪ್ನಿ ಅಲ್ಲ, ಟಾಟಾ ಕಂಪ್ನಿ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿದೆ ಸರ್. ಮೊದಲೇ ಹೇಳ್ಬಿಡಿ ಸರ್ ಟಾಟಾದು. ಸರ್ ಬರೀ 1,80,000 ರೂಪಾಯಿ. ಇಂಡಿಗೋ ಟಾಟಾ ಟಿಗೋರ್ ಬರೀ 3,90,000. ಮತ್ತೊಂದು ಟಾಟಾ ಸರ್. ಮತ್ತೊಂದು ಟಾಟಾ ಬೋಲ್ಟ್ 390. ಇನ್ನೊಂದು ಟಾಟಾ ಜೆಸ್ಟ್ 390. ಚವಲೆಟ್ ಬೀಟ್ 180. ಪುಂಟೋ 190. ಇನ್ನೊಂದು ಪುಂಟೋ 180 ಸರ್. ಮತ್ತೊಂದು ಬಂದ್ಬಿಟ್ಟು ಚವಲೆಟ್ ಸೇಲ್ 2,30,000 ರೂಪಾಯಿ ಅಷ್ಟೇ ಸರ್. ಹೋಂಡಾ ಸಿಟಿ 2007-8 ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಜೊತೆಗೆ ಗಾಡಿ ಬರೀ 190 ಕೊಡ್ತೀನಿ ಸರ್. ಈ ಗಾಡಿ ಬಂದ್ಬಿಟ್ಟು 2009 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿನ ಬರೀ 3,10,000 ರೂಪಾಯಿ ಕೊಡ್ತೀನಿ ಸರ್. ಈ ಗಾಡಿನ 2009 ಆಗಿರುತ್ತೆ. ಈ ಗಾಡಿ ಬರೀ 3,20,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ಬಂದು ನಿಮಗೆ 2011 ಆಗಿರುತ್ತೆ. ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದನ್ನ ಸರ್ ಗುರುಗಳು ಆಲ್ಮೋಸ್ಟ್ ಎಲ್ಲ 190 ಇರುವಂತದ್ದು. ಇದು ಸುದ 190 ರೆಡ್ ಕಲರ್. ಏಕೆ ಅಂತಂದ್ರೆ ಆಲ್ಮೋಸ್ಟ್ ತುಂಬಾ ಜನ ನಮ್ ಕೈಲಿ ಆಗುತ್ತಾ ತಗೊಳಕ್ಕೆ, ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕೆ ಆಗುತ್ತಾ? ಸೊ ಈ ತರ ಎಲ್ಲ ಇರ್ತಾರೆ. ಇನ್ ಕೆಲವರು ಗುರು ನಾನು ಬೈಕ್ ತಗೊಂಡ್ರೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಕಾರ್ ಬಗ್ಗೆ ತಲೆ ಯೋಚನೆ ಮಾಡೋಕ್ಕಾಗಲ್ಲ ಬಿಡಿ ಅವರು. ಸೊ ಬೈಕ್ ಇದ್ರೆ ಸಾಕಪ್ಪ ಅನ್ಸುತ್ತೆ. ಸೊ ಅಂಥವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಸೊ ಇಲ್ಲೊಂದು ನೋಡ್ತಾ ಇರ್ಬೋದು, ಅಪ್ಪು ಸರ್ ಫೋಟೋ ಇದೆ. ಅಂಡ್ ಅಪ್ಪು ಸರ್ ಫೋಟೋ ಇದೆ ಅನ್ನೋಕ್ಕಿದೆ ಹೆಚ್ಚಾಗಿ ಬ್ಯಾನರ್ ಕಲರ್ ನೋಡಿ ಸರ್. ಸ್ಟಾರ್ಟಿಂಗ್ ಬಂದ್ರೆ ಬ್ಯಾನರ್ ಕಲರ್ ನೋಡೇ ಗೊತ್ತಾಗೋಯ್ತು ನನಗೆ. ಕರ್ನಾಟಕ ಸಿಂಬಲ್ ತರ ಹಾಕ್ಬಿಟ್ಟಿದಾರಲ್ಲ, ಎಲ್ಲೋ ಒಂದು ರೆಡ್ ಈ ತರ ಅಂತ. ಸೊ ಏನ್ ಸರ್ ಥೀಮ್ ಇದು ಈ ತರ? ಸರ್ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಕನ್ನಡದ ಭಕ್ತರು ಇಚ್ಛೆ ಅಂತ ಹೇಳ್ಬೋದು ಸರ್. ಇವತ್ತಿನ ದಿನ ನಾವು ಈ ಗಾಡಿಗಳು ಮತ್ತು ಇದೆಲ್ಲ ಏನಕ್ಕೆ ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಶೋರೂಮು ಇಲ್ಲಿ ಶುರುವಾಗಿ 2 ವರ್ಷ ಆಗಿದೆ. ಮೊದಲನೇ ವರ್ಷಕ್ಕೆ ಒಂದು 2 ವೀಲರ್ನ ನಾನು ಯಾರು ಫಸ್ಟ್ ಲಕ್ಕಿ ಡಿಪ್ ಇಂಧನ ಇರ್ತಾರೆ ಅವ್ರಿಗೆ ಕೊಟ್ಟಿದ್ದೆ. ಈ ವರ್ಷ ಒಂದು 2 ವೀಲರು, ಒಂದು ಫ್ರಿಡ್ಜು ಮತ್ತು ಒಂದು TV ಕೊಡ್ತಾ ಇದ್ದೀನಿ. 3 ಕೊಡ್ತಾ ಇದ್ದೀವಿ. ಇದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ 1 ಲಕ್ಷಕ್ಕಿಂತ ಮೇಲ್ಪಟ್ಟಂತಹ ಬೆಲೆ ಬಾಳುವ ವಾಹನನ ಯಾರೇ ಖರೀದಿ ಮಾಡೋದು ಅವ್ರಿಗೊಂದು ಲಕ್ಕಿ ಡಿಪ್ ಕೂಪನ್ ಕೊಡ್ತೀವಿ. ಈ ಲಕ್ಕಿ ಡಿಪ್ನ ನಾವು ಫೆಬ್ರವರಿ 14 ಸಂಜೆ 5 ಗಂಟೆಗೆ ಇಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾವು ಲಕ್ಕಿ ಡಿಪ್ನ ಪಿಕ್ ಮಾಡ್ತೀವಿ. ಆ ಲಕ್ಕಿ ಡಿಪ್ಪಲ್ಲಿ ಲಕ್ಕಿ ನಂಬರ್ ಅಂದರೆ ಆ ಟೋಕನ್ ಇರ್ತಕ್ಕಂಥ ನಂಬರ್ನ ಅದ್ರಲ್ಲಿ ಹಾಕಿರ್ತೀವಿ. ಅದರಲ್ಲಿ ಯಾರಿಗೆ ಫಸ್ಟ್ ಬಹುಮಾನ ಬರುತ್ತೋ ಫಸ್ಟ್ ವಿನ್ನರ್ ಆಗೋದವ್ರಿಗೆ ಇದು ಹೋಂಡಾ ಆಕ್ಟಿವಾ ಕೊಡ್ತೀವಿ. 2ನೇ ಬಹುಮಾನವಾಗಿ ಫ್ರಿಡ್ಜ್ ಕೊಡ್ತೀನಿ. 3ನೇ ಬಹುಮಾನವಾಗಿ TV ಕೊಡ್ತೀವಿ ಸರ್. ಇಷ್ಟೆಲ್ಲ ಕೊಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ಅರೌಂಡ್ ಎಷ್ಟು ಕಾರ್ಗಳಿದೆ ಸರ್? ಅಂದರೆ ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದೀನಿ ಗುರುಗಳೇ, ಸುಮ್ಮನೆ ಡೌ ಮಾಡೋದು ಬೇಡ. ಸೊ ತುಂಬ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಪ್ರೈಸಲ್ಲೇ ಗಾಡಿಗಳು ಕೊಟ್ಟಿದ್ದಾರೆ. ಎಲ್ಲೋ ಕೆಲವೊಂದು ಗಾಡಿಗಳನ್ನ ಮಾತ್ರ ನೆಗೆಷಬಲ್ ಅಂತ ಹೇಳಿದ್ರು, ಅದು ಚಿಕ್ಕದಾಗಿ. ಓಕೆನಾ? ಜಾಸ್ತಿ ಯಾಕಂದರೆ ಫೈನಲ್ ಪ್ರೈಸ್ ಹೇಳಿದ್ರು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೂ ಸರ್ ಯಾಕಂದ್ರೆ ನಾನು ಮೊದಲೇ ಡೈಲಾಗ್ ಕೊಡಿದ್ನಲ್ಲ. ಸೊ ಅದು ಯೂಸ್ ಆಗಬೇಕಲ್ವಾ? ಸೊ ಬಡವ್ರ ಮಕ್ಕಳು ಗಾಡಿ ತಗೋಬಾರ್ದು ಅಂತ. ಸೊ ಹಾಗಾಗಿ ಅಂಥವ್ರಿಗೆ ಯೂಸ್ ಆಗಲಿ ಅನ್ನೋ ಒಂದು ರೀಸನಿಂದ ಗಾಡಿನ ಕೊಡಿಸ್ತಾ ಇದ್ದೀವಿ. ಆ್ಯಂಡ್ ಇವಾಗ ಏನು ಮಾಡಿ ಗೊತ್ತಾ, ಮುಂದೆ ನಾವು ಮಾತಾಡ್ತಾರೆ ಜಾಸ್ತಿನೇ ಆಗ್ಬಿಡುತ್ತೆ. ಸೊ ಇವಾಗ ಒಂದ್ಸಲ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಬನ್ನಿ. ಆ್ಯಂಡ್ ವಿಡಿಯೋ ಎಂಡಲ್ಲಿ ಇದೇ ಜಾಗದಲ್ಲೇ ಕೂತಿರ್ತೀವಿ. ಸೊ ಇನ್ನೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ, ಲೋನ್, ಎಕ್ಸಾಕ್ಟ್ ಲೊಕೇಶನ್ ಆ್ಯಂಡ್ ಇನ್ನೂ ಆಫರ್ ಏನಾದರೂ. ಸೊ ಇದೆಲ್ಲನೇ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಸೊ ಬನ್ನಿ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಬನ್ನಿ. ಸೊ ಗುರುಗಳೇ ನಿಮ್ಗೆ ಏನಾದ್ರು XX4 ಬೇಕಾ? SX4 ಆ್ಯಂಡ್ 2 ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಬಿಡಿ ಸರ್. SX4 ಒನ್ ಆಫ್ ದಿ ಬೇಸಿಕಲಿ ನಿಮಗೆ ಒಳ್ಳೆ ಲಕ್ಸುರಿ ಇರ್ತಕ್ಕಂಥ ವೆಹಿಕಲ್.
ಗಾಡಿ ತುಂಬಾ ಮಾರ್ಕೆಟ್ ಹೆಸರು ಮಾಡಿತ್ತು ಸರ್. ಈ SX ಬಂದ್ಬಿಟ್ಟು 2008 ಮಾಡಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ಬರೀ 1,80,000 ಕೊಡ್ತೀನಿ. ಇದು ಬಂದು 2009 ಮಾಡಲು, ಇದು ಸಹ ZX ಇರುತ್ತೆ. ಇದು ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ 2,60,000 ಗಾಡಿ ಕೊಡ್ತೀನಿ. ಗುರುಗಳೇ ಜೆನ್ ಎಷ್ಟಿಲ್ಲ ಬೇಕಾ ಸರ್? ಏನ್ ಪ್ರೈಸ್ ಸರ್? ಜೆನ್ ಎಸ್ 2007 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ 1,60,000 ಗಾಡಿ ಕೊಡ್ತೀನಿ. ಐಟೇನು ಸರ್? ಐಟನ್ 3 ಇದೆ ನಮ್ಮಲ್ಲಿ ಇವತ್ತು. ಇದು ಮೊದಲನೇ ಐಟನ್ ಬಂದ್ಬಿಟ್ಟು 2009 ಮಾಡಲು ಗಾಡಿ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ 1,90,000 ಕೊಡ್ತೀನಿ ಸರ್. ಈ ಗಾಡಿ ಬಂದು ನಿಮ್ಗೆ ಇದು 2010 ಮಾಡಲು. ಈ ಗಾಡಿ ಪೆಟ್ರೋಲ್ ಇಂಜಿನ್ ಆಗಿದೆ. ಗಾಡಿ ಇದು ಸೆಕೆಂಡ್ ಓನರ್ ಗಾಡಿ. ಇದು 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ಬಂದು 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಇದನ್ನು 3,10,000 ಗಾಡಿ ಕೊಡ್ತೀನಿ ಸರ್. i20 ಇದೆ ಬ್ಲಾಕ್ ಕಲರ್ ಸರ್. i20 ಒಂದಲ್ಲ ಎರಡಲ್ಲ 5 ಗಾಡಿ ಇದೆ ಸರ್ ಲೈನಾಗೆ ಸರ್. ಇದು ಬಂದು i20 ಆಸ್ತಾ ಪೆಟ್ರೋಲ್ ಇಂಜಿನ್ 2009 ಮಾಡಲ್ ಗಾಡಿ. ಗಾಡಿನ ಬರೀ 2,30,000 ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಹಾಗೆ ಸರ್ ಈ i20 ಬಂದು ನಿಮ್ಗೆ 2009 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 2,70,000 ಗಾಡಿ ಕೊಡ್ತೀನಿ ಸರ್. ಮತ್ತೊಂದು 2010 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಬರೋದು. ಇದನ್ನು 2,90 ಕೊಡ್ತೀನಿ ನೋಡಿ. ಸೊ ವೈಟ್ ಕಲರ್ ಇನ್ನೊಂದಿದೆ ಸರ್. ವೈಟ್ ಕಲರ್ 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 3,80,000 ಗಾಡಿ ಕೊಡ್ತೀನಿ. ಸೊ ಮತ್ತೊಂದು i20 ಇದೆ ವೈಟ್ ಸರ್. ಮತ್ತೊಂದು i20 ಸ್ಪೋರ್ಟ್ಸ್ ಎಡಿಷನ್ 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ 3,95,000 ಗಾಡಿ ಕೊಡ್ತೀನಿ. ಓಕೆ, ಮೈಲೇಜ್ ಕೇಳೋರ್ಗೆ ಒಂದು ಬೆಸ್ಟ್ ಗಾಡಿ. ಮೈಲೇಜ್ ಒಂದು ಕಾಂಪ್ಯಾಕ್ಟ್ ವೆಹಿಕಲ್, ಡ್ರೈವಿಂಗ್ ಪರ್ಪಸ್, ಕಲಿಯೋ ಪರ್ಪಸ್ ಎಲ್ಲದಕ್ಕೂ ಕೇಳ್ತಾರೆ. ಲೋ ಬಜೆಟ್ ಬೇಕು ಅಂತ. ಗಾಡಿ 2010 ಮಾಡಲಾಗಿರುತ್ತೆ. ಪೆಟ್ರೋಲ್ ಇಂಜಿನ್ A-Star LXA ವೆಹಿಕಲ್. ಗಾಡಿ 1,90,000 ಕೊಡ್ತೀನಿ ಸರ್. ಓಕೆ, ಸೊ ಬಲೆನೋ ಇದೆ ನೋಡ್ತಾ ಇರ್ಬೋದು ಗುರುಗಳ ಹಾಗೆ. ಸರ್ ಬಲಿನೋ ತುಂಬಾ ಚೆನ್ನಾಗಿದೆ ಗಾಡಿ. ಸುಮಾರು ಜನ ಕೇಳ್ತಿರ್ತಾರೆ. ಮಾರ್ಕೆಟ್ ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತಕ್ಕಂಥ ಗಾಡಿ. ಗಾಡಿ ಬಂದು ಡಾಕ್ಟರ್ ಡ್ರೈವನ್ ವೆಹಿಕಲ್. ಈ ಗಾಡಿ ಬಂದು 2017 ಮಾಡಲು ಪೆಟ್ರೋಲ್ ಇಂಜಿನ್ ಸಿಗ್ಮಾ ವೇರಿಯಂಟ್ ಇರುತ್ತೆ. ಸಿಂಗಲ್ ಓನರ್ ಗಾಡಿ. ಬರೀ 5,90,000 ಗಾಡಿ ಕೊಡ್ತೀನಿ. ಸೊ ಗುರುಗಳೇ ರಿಡ್ಸ್ ಬೇಕಾ? ಅದು ವೈಟ್ ಸಿಲ್ವರ್ ಇದೆ, ಒಂದು ವೈಟ್ ಇದೆ ಸರ್. ಇದ್ರ ಬಗ್ಗೆ ಹೇಳಿ ಹೇಗೆ ಸರ್? ಸಿಲ್ವರ್ ಕಲರ್ ರಿಡ್ಸ್ 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 2,20,000 ಗಾಡಿ ವೈಟ್ ಕಲರ್ ಸರ್. ಡೀಸೆಲ್ ಇಂಜಿನ್ ಬರೀ 2,80,000 ಕೊಡ್ತೀನಿ. LDI 2009 ಮಾಡಲು ಡೀಸೆಲ್ ಇಂಜಿನ್ ಸರ್. ಓಕೆ ಗುರುಗಳೇ, ಇದೊಂದು ಏನ್ ಗೊತ್ತಾ, ಬರೀ ಸ್ವಿಫ್ಟ್ ಅನ್ನೋರ್ಗೆ ಇಲ್ಲಿ ಸ್ವಿಫ್ಟ್ ಮಾರ್ಕೆಟ್ ಇದೆ ಅಂತ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಇದೆ ಸಿಲ್ವರ್ ಕಲರ್. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಈ ಸ್ವಿಫ್ಟ್ ಡಿಸೈರ್ ಸಿಲ್ವರ್ ಕಲರ್ VXI 2008 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ಸೆಕೆಂಡ್ ಓನರ್. ಬರೀ 2,40,000 ಗಾಡಿ ಕೊಡೋಣ. 7,40,000 ಬರೀ 2,40 ಕೊಡ್ತೀನಿ ತೊಗೊಳ್ಳಿ ಸರ್. ಇದೇನ್ ಪ್ರೈಸ್ ಹೇಳಿ, ಆಮೇಲೆ ಫೀಚರ್ ಹೇಳೋಣ ಸರ್. ಇದು 2,80,000 2009 ಮಾಡಲು VXI ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಓಕೆ, ರೆಡ್ ಕಲರ್ ಸ್ವಿಫ್ಟ್ ಇನ್ನೊಂದಿದೆ ಸರ್. ಇದು 3,70,000 ಗಾಡಿ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. 2012 ಮಾಡಲು ಗಾಡಿ. ಬನ್ನಿ VXI ವಿಡಿಯೋ ಸರ್ ಇದು. ಸರ್ VDI ಡೀಸೆಲ್ ಇಂಜಿನ್. ಓಕೆ, ಬ್ಲೂ ಕಲರ್ ಸ್ವಿಫ್ಟ್ ಬೇಕಾ? ಅದು ಸುತ್ತ ಅವೈಲೇಬಲ್ ಇದೆ. ಇದು ಹೇಳಿ ಸರ್ ಹಾಗೆ. ಸರ್ ಇದು ಬ್ಲೂ ಕಲರ್ ಸ್ವಿಫ್ಟ್ ಬಂದು ಇದು VDI 2012 ಮಾಡಲು. ಇದನ್ನು 3,80,000 ಕೊಡ್ತೀನಿ ಸರ್. ರೆಡ್ ಕಲರ್ ಸರ್ ಈ ಗಾಡಿ ಬಂದು ನಿಮಗೆ ಬರೀ 3,90,000 ಕೊಡ್ತೀನಿ. ಇದು ಸಹ 2013 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಬ್ಲೂ ಕಲರ್ ಸರ್. ಬ್ಲೂ ಕಲರ್ ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ಬರೀ 3,90,000 ಕೊಡ್ತೀನಿ ಗಾಡಿನ. ಗಾಡಿ 2012 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸರ್. ಸರ್ ವೈಟ್ ಕಲರ್ ಸರ್. ವೈಟ್ ಕಲರ್ ನಿಮಗೆ 2311 ವಿತ್ ಫ್ಯಾನ್ಸಿ ನಂಬರ್ ವೆಹಿಕಲ್ ಬರುತ್ತೆ. ಬರೀ 3,90,000 ಕೊಡ್ತೀನಿ. 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್. ಓಕೆ ಗುರುಗಳೇ, ನೋಡ್ತಾ ಇರ್ಬೋದು ಫುಲ್ ಉದ್ದಕ್ಕೂ ಬರೀ ಸ್ವಿಫ್ಟ್ ಗಳೇ ಐತೆ ಸರ್. ಅರೌಂಡ್ ಸ್ವಿಫ್ಟ್ ಎಷ್ಟಿದೆ ನಿಮ್ಮ ಹತ್ರ? ಸರ್ ನನ್ನ ಹತ್ರ 11 ಸ್ವಿಫ್ಟ್ ಇದೆ ಒಟ್ಟು. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ 2,30,000 ತೋರಿಸ್ತಾರೆ. 2,40 ಇದೆ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸೊ ಗುರು ಆಲ್ಟೋ 800 ರೆಡ್ ಕಲರ್ ಇರುವಂಥದ್ದು ಸರ್. ಪ್ರೈಸ್ ಸರ್ 2,70,000 ಅಷ್ಟೇ. ಗಾಡಿ 2015 ಮಾಡಲು ಪೆಟ್ರೋಲ್ ವೆಹಿಕಲ್ ಸೆಕೆಂಡ್ ಓನರ್ ಗಾಡಿ. ಸೊ ಗುರು ವೈಟ್ ಕಲರ್ ವ್ಯಾಗನರ್ ಇದೆ ಬೇಕಾ ಸರ್? ಪ್ರೈಸ್ ಸರ್ ವ್ಯಾಗನರ್ ಬರೀ 2,25,000 ಗಾಡಿ ಕೊಡ್ತೀನಿ ಸರ್. 2012 ಮಾಡಲು ಪೆಟ್ರೋಲ್ ಇಂಜಿನ್. ಸೊ ಗುರುಗಳ ಗೆಟ್ಸ್ ಬೇಕಾ? ಅದು ಅವೈಲೇಬಲ್ ಇದೆ. ಕಡಿಮೆ ಪ್ರೈಸ್, ಮಾರ್ಕೆಟ್ ಗಿಂತ ಕಡಿಮೆ ಪ್ರೈಸ್ ಅಂತ ಹೇಳ್ತಿದ್ರೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಇಂಜಿನ್ ಗೆಟ್ಸ್ 2008 ಮಾಡಲ್ಗೆ 170, 180 ಹೇಳ್ತಾರೆ. ಮಾತ್ರನೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಡೀಸೆಲ್ ಇಂಜಿನ್ ಗಾಡಿನ ನಾನು ಇವತ್ತು 1,80,000 ಕೊಡ್ತೀನಿ ತೊಗೊಳ್ಳಿ. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಖಂಡಿತ ಒಳ್ಳೆ ಮೈಲೇಜ್ ಬರುತ್ತೆ. ಬೇಡ 180 ಬೇಡ ಸರ್. ನಿಮ್ ಕಸ್ಟಮರ್ಸ್ 1,70,000 ಮಾಡ್ಕೊಡ್ತೀನಿ ತೊಗೊಳ್ಳಿ. ಅಂತ ಹೆಸರು ಹೇಳ್ಕೊ ಬಂದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಖಂಡಿತ 1,70,000 ಗಾಡಿ ಮಾಡ್ಕೊಡ್ತೀನಿ ಸರ್. ಎಷ್ಟು ಇನ್ನೊಂದಿದೆ ಸರ್? ನೆಕ್ಸ್ಟ್ ಬಂದು ನಮ್ಮ ಹತ್ರ ಪೆಟ್ರೋಲ್ ಇಂಜಿನ್ ವೆಹಿಕಲ್. ಈ ಗೆಟ್ಸ್ GLX 2008 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗುತ್ತೆ. ಗಾಡಿ 1,80,000 ಗಾಡಿ ಕೊಡ್ತೀನಿ ಸರ್. ಮಾರುತಿ ಸಿಯಾಜ್ VDI 2017 ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿನ ಬರೀ 5,70,000 ಕೊಡ್ತೀನಿ ಸರ್. ಈ ಗಾಡಿಲಿ ಇಂಥ ಫೀಚರ್ಸ್ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಫೀಚರ್ಸ್ ಇದೆ ಸರ್ ಗಾಡಿಗೆ. ಸೊ ಇಲ್ಲಿ ನಿಮ್ಗೆ ಕಾರ್ ತಗೊಳ್ಳೋದ್ರಿಂದ ಕಡಿಮೆ ಪ್ರೈಸ್ ಕಾರ್ನ ಕೊಟ್ಟು ಇದು ಸೆಕೆಂಡ್ ಆನಿವರ್ಸರಿ ಪ್ರಯುಕ್ತ ಒಂದು ಬೈಕ್, ಒಂದು ಫ್ರಿಡ್ಜ್, ಒಂದು ಟಿವಿ ಕೊಡ್ತಾ ಇದಾರೆ. ಸೆಕೆಂಡ್ ಆನಿವರ್ಸರಿ ಪ್ರಯುಕ್ತ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಕೊಟ್ಟಿದ್ರು ಬೈಕ್ ಅಲ್ಲಿ. ಈ ಸಲ ನಿಮ್ಗೆ ಒಂದು ಮೊಪೆಟ್ ಕೊಡ್ತಾ ಇದಾರೆ ಸರ್. ಇವಾಗ ಫಸ್ಟ್ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸ್ಕೋಡಾ ರ್ಯಾಪಿಡ್ ಇದೆ ರೆಡ್ ಕಲರ್, ಅದ್ರ ಬಗ್ಗೆ ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ ರೆಡ್ ಕಲರ್ 2012 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್. ಬರೀ 3,70,000 ಆಗುತ್ತೆ. ವೈಟ್ ಸರ್ ಈ ವೈಟ್ ಬರೀ 3,20,000. ಇದು 2012 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. ಇದು ರ್ಯಾಪಿಡ್ ಸರ್. ಇದು ಬಂದು ವೋಲ್ಕ್ಸ್ವ್ಯಾಗನ್ ವೆಂಟೋ. ಬರೀ 3,70,000 ಕೊಡ ಸರ್. 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು 2011 ಮಾಡಲು ಡೀಸೆಲ್ ಇಂಜಿನ್ ಬರೀ 3,30,000 ಗಾಡಿ ಕೊಡಿದ್ದಾನೆ. ಇದನ್ನು ವೆಂಟೋ
ಸರ್ ಮತ್ತೊಂದು ವೆಂಟೋ ಇದೆ ಸರ್. ಈ ವೆಂಟೋ 2011 ಮಾಡಲು ಡೀಸೆಲ್ ಇಂಜಿನ್ ಬರೀ 3.5 ಲಕ್ಷ ಗಾಡಿ ಕೊಡೋಣ ಸರ್. ಇಲ್ಲಿ ಬಂದು ಪೋಲೋ ಇದೆ ಸರ್. ಪೋಲೋ ಹೈಲೈನ್ 2014 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಬರೀ 4,99,000 ರೂಪಾಯಿ ಗಾಡಿ ಕೊಡೋಣ ಸರ್. ಮತ್ತೆ 3 ಪೋಲೋ ಇದೆ, 3 ರೆಡ್ ಕಲರ್, ಜರ್ಮನ್ ರೆಡ್ ಕಲರ್ ಗಾಡಿ, ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಗಾಡಿಗಳು ಸರ್. ಈ ಗಾಡಿ ಒಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಇಂಜಿನ್ 3,90,000 ಆಗುತ್ತೆ. ಈ ಗಾಡಿ ನೋಡಿದ್ರೆ ನೀವು ಬರೀ 2010 ಮಾಡಲು ಹೈಲೈನ್ ಬರೀ 3.5 ಲಕ್ಷ ಗಾಡಿ ಕೊಡೋಣ ಸರ್. ಮತ್ತೊಂದು ಪೋಲೋ ಇದೆ, ಇಲ್ಲಿ ಸ್ವಲ್ಪ ಗ್ರಾಫಿಟಿ ಇರುವಂತ ಗಾಡಿ ಟ್ರೆಂಡ್ ಲೈನ್ 2010 ಮಾಡಲು ಡೀಸೆಲ್ ಇಂಜಿನ್ 2,90,000 ರೂಪಾಯಿ ಮಾತ್ರ ಕೊಡೋಣ ಸರ್ ಗಾಡಿ ಇದು. ಸೊ ಗುರುಗಳೇ ಟಾಟಾ ಅಲ್ಲ ಗುರು, ಟಾಟಾ. ಸೊ ಟಾಟಾ ಕಾರು ಅವೈಲೇಬಲ್ ಇದೆ. ಸೊ ಇಂಡಿಯನ್ ಬ್ರ್ಯಾಂಡ್ ಗಾಡಿಗಳು ಎಲ್ಲಾ ತರ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸರ್. ಇನ್ನೊಂದು ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿಂದ ಸರ್. ಇಲ್ಲಿ ಟಾಟಾ ಇಂಡಿಗೋ ಇದೆ 2012 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಬರೀ 1,80,000 ರೂಪಾಯಿ ಕೊಡೋಣ ಸರ್. ನೆಕ್ಸ್ಟ್ ಇನ್ನೊಂದು ಟಾಟಾ ಸರ್. ನೆಕ್ಸ್ಟ್ ಟಾಟಾ ಬಂದು ಟಾಟಾ ಟಿಗೋರ್ ಲೇಟೆಸ್ಟ್ ಇದೆ 2017 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಬರೀ 3,90,000 ರೂಪಾಯಿ ಗಾಡಿ ಕೊಡೋಣ. ನೆಕ್ಸ್ಟ್ ಸರ್ ಇದು ಬಂದು ಟಾಟಾ ಬೋಲ್ಟ್. ತುಂಬಾ ಜನ ಕೇಳ್ತಾ ಇರ್ತಾರೆ 2015 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಬರೀ 95,000 ರೂಪಾಯಿ ಗಾಡಿ ಓಡಿದೆ. ಗಾಡಿ ಬಂದು ನಿಮಗೆ 3,90,000 ರೂಪಾಯಿ ಕೊಡೋಣ ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದು ಟಾಟಾ ಜೆಸ್ಟ್ ಡೀಸೆಲ್ ಇಂಜಿನ್ 2014 ಮಾಡಲು ಇದು ಸಿಂಗಲ್ ಓನರ್, ಇದನ್ನು 390 ಕೊಡೋಣ ಸರ್. ಚವರ್ಲೆಟ್ ಬೀಟು ಸುಮಾರು ಜನ ಕೇಳ್ತಾ ಇರ್ತಾರೆ 2010 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್ 2009 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ ಗಾಡಿ ಬರೀ 1,90,000 ರೂಪಾಯಿ ಕೊಡೋಣ. ಈ ಗಾಡಿ ಬಂದು ನಿಮಗೆ ಫಿಯಟ್ ಪುಂಟೋ ಗ್ರ್ಯಾಂಡ್ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ ಬರೀ 1,80,000 ರೂಪಾಯಿ ಇದನ್ನು ಕೊಡೋಣ ಸರ್. ಈ ಕಡೆ ಲಾಸ್ಟ್ ಅಲ್ಲಿ ಇರೋದು ಬಂದ್ಬಿಟ್ಟು ಚವರ್ಲೆಟ್ ಸೇಲ್ ಅಂತ. ಚವರ್ಲೆಟ್ ಸೇಲ್ 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 2,30,000 ಆಗುತ್ತೆ ಸರ್. 2011 ಮಾಡಲು ರೆನಾಲ್ಡ್ ಫ್ಲೂಯೆನ್ಸ್ ಡೀಸೆಲ್ ಇಂಜಿನ್ XV ವೇರಿಯಂಟ್ ಗಾಡಿ ಸೂಪರ್ ಆಗಿದೆ. ಗಾಡಿ ಬಂದು ಬರೀ 2,80,000 ರೂಪಾಯಿ ಕೊಡೋಣ ಸರ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ ಸರ್. ಟೊಯೋಟಾ ಇಟಿಎಸ್ ಪೆಟ್ರೋಲ್ ಇಂಜಿನ್ 2011 ಮಾಡಲು ಗಾಡಿ ಸಿಂಗಲ್ ಇರುತ್ತೆ ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ i20 ಸ್ಪೋರ್ಟ್ಸ್ 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬರೀ 4,20,000 ಗಾಡಿ ಕೊಡ್ತೀನಿ. ಸೊ ಗುರುಗಳೇ, ಬಡವ್ರ ಮಕ್ಕಳು ಕಾರ್ ತಗೋಬಾರ್ದಾ ಹೇಳಿ? ಸೊ ಈಗ ಬಡವ್ರ ಮಕ್ಕಳು ಕಾರ್ ತಗೋಬಹುದು. ಅಂಡ್ ಸಡನ್ ಗಾಡಿ ಬೇಕಾ, ಡೀಸೆಲ್ ವೇರಿಯಂಟ್ ಅಲ್ಲಿ ಬೇಕಾ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬೇಕಾ, ಎಲ್ಲಾ ತರ ಸಿಗುತ್ತೆ. ಹೋಂಡಾ ಸಿಟಿಲಿ ಬೇಕಾ? ಸೊ ತುಂಬಾ ಗಾಡಿ ಇದೆ ಸರ್. ಹೋಂಡಾ ಸಿಟಿ ಹೇಳ್ಬಿಡಿ ಸರ್, 10 ರೂಪಾಯಿ ಡೀಟೇಲ್. ಸರ್ ಹೋಂಡಾ ಸಿಟಿ ಹೊತ್ತು 6 ಹೋಂಡಾ ಸಿಟಿ ಇದೆ ನಿಮ್ಗೆ. ಆಲ್ರೆಡಿ ಒಂದು ತೋರಿಸಿದೀವಿ. ಇದು ಇನ್ನೊಂದು ಗಾಡಿ 2011 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಬರೀ 3,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು ಮತ್ತೊಂದು ಕಂಪ್ಲೀಟ್ಲಿ ಆಲ್ಟ್ರಾ ಆಗಿದೆ. ಟೈಪ್ 2ಗೆ ಫುಲ್ ಕನ್ವರ್ಟ್ ಮಾಡಿದ್ದಾರೆ. ಒಳ್ಳೆ ಎಡರ್ ಹಾಕಿದ್ದಾರೆ, ಒಳ್ಳೆ ಮಫ್ಲರ್ ಹಾಕಿದ್ದಾರೆ, ಮತ್ತೆ ಏರ್ ಫಿಲ್ಟರ್ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ ವಿತ್ ಮ್ಯಾಗ್ ವೀಲ್ಸ್. ಗಾಡಿ ಅಂತ ಕ್ಲಾಸ್ ಆಗಿದೆ. ಟ್ರೇಲರ್ ಆಲ್ರೆಡಿ ನೋಡಿರ್ತೀರಾ. ಇವಾಗ ಗಾಡಿ ಡೀಟೇಲ್ಸ್ ಹೇಳ್ತೇನೆ ಸರ್. ಗಾಡಿ ಬಂದ್ಬಿಟ್ಟು 2009 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ ಬರೀ 3,20,000 ರೂಪಾಯಿ ಗಾಡಿ ಕೊಡ್ತೀನಿ. ಬ್ಲೂ ಕಲರ್ ಸರ್. ಬ್ಲೂ ಕಲರ್ ಹೋಂಡಾ ಸಿಟಿ ಗಾಡಿ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಗಾಡಿ ಬಂದ್ಬಿಟ್ಟು ನಿಮ್ಗೆ 2009 ಮಾಡಲು ಇದನ್ನು, ಈ ಗಾಡಿನ 3,10,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್ ಇದನ್ನ ಸರ್. ಮತ್ತೊಂದು ಹೋಂಡಾ ಸಿಟಿ ಬಂದ್ಬಿಟ್ಟು ಲೋ ಮಾಡಲ್ ಅಲ್ಲಿ ಲೋ ಬಜೆಟ್ ಬೇಕು ಅಂತ ಕೇಳ್ತಾ ಇದ್ರ ಸರ್. 2007 ಮಾಡಲು ಎಂಟ್ರಿ ರಿಜಿಸ್ಟರ್ಡ್ ಗಾಡಿ, ಫ್ರೆಶ್ FC ಬರುತ್ತೆ, ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ ಗಾಡಿನ ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಮತ್ತೊಂದು ಹೋಂಡಾ ಸಿಟಿಗಳಿದೆ, ನೋಡ್ತಾ ಇರ್ಬೋದು. ಹೇಳಿ ಸರ್. ಸರ್ ಈ ಹೋಂಡಾ ಸಿಟಿ ಬಂದು 2016 ಮಾಡಲು ಗಾಡಿ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ತುಂಬಾ ಕ್ಲಾಸ್ ಇದೆ. ಡೀಸೆಲ್ ಇಂಜಿನ್ ಗಾಡಿ, ಸಿಕ್ಕಾಪಟ್ಟೆ ಕಮ್ಮಿ ಸಿಗೋದು. ಮೈಲೇಜ್ ಬಂದ್ಬಿಟ್ಟು 21-23 ಕಿಲೋಮೀಟರ್ ಕೊಡುತ್ತೆ ಗಾಡಿ ಮೈಲೇಜು. ನಾನೇ ಆಲ್ರೆಡಿ ಪರ್ಸನಲ್ ಆಗಿ ಗಾಡಿ ಓಡಿಸಿದ್ದೀನಿ, ಅದರಿಂದ ಹೇಳ್ತಾ ಇದೀನಿ ಸರ್. ಇದು ಬಂದ್ಬಿಟ್ಟು ರೆನಾಲ್ಡ್ ಸ್ಕಾಲಾ 2012 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ಸ್ಯಾಂಟ್ರೋ ಇದು ಬರೀ 1,35,000 ರೂಪಾಯಿ ಕೊಡ್ತೀನಿ. 2004 ಮಾಡಲು ವಿತ್ ಮ್ಯಾಗ್ ವೀಲು ಸರ್. ಇದು ಸಹ ಸ್ಯಾಂಟ್ರೋ, ಇದು 2003 ಮಾಡಲು ಎಕ್ಸೋ ವೇರಿಯಂಟ್ ಆಗಿರುತ್ತೆ. ಇದು 1,35,000 ಕೊಡ್ತೀನಿ. ಇದಕ್ಕೂ ಮ್ಯಾಗ್ ವೀಲ್ ಸಮೇತ ಇದೆ ಸರ್. ಇನ್ನೊಂದು ಬಂದು 2006 ಮಾಡಲ್ ಇದೆ. 2006 ಮಾಡಲು ಎಕ್ಸೆಲ್ ವೇರಿಯಂಟ್ ಬರೀ 1,30,000 ಗಾಡಿ ಕೊಡ್ತೀನಿ ಸರ್. ಮಹೇಂದ್ರ ವೆರಿಟಾ ಬೇಕಾ ನಿಮ್ಗೆ? ಜಸ್ಟ್ ನಿಮ್ಗೆ 7,90,000 ಹೇಳ್ತಾರೆ ಸರ್ ಫೀಚರು. ಸರ್ 2013 ಮಾಡಲು ಮಹೀಂದ್ರ ವೆರಿಟೋ ಡೀಸೆಲ್ ಇಂಜಿನ್ ಗಾಡಿ ಸೂಪರ್ ಆಗಿದೆ. ಥರ್ಡ್ ಓನರ್ ಗಾಡಿ ಸರ್. 1,99,000 ಹಾಕಿದೀರಾ ಸರ್. ಬರೀ ಹುಂಡೈ ವರ್ನಾ ಸರ್. ಇದು ವರ್ನಾ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಡೀಸೆಲ್ ಇಂಜಿನ್ ಗಾಡಿ ಬರೀ 1,99,000 ಸರ್. 1,40,000 1,40,000 ಹಾಕಿದೀರಾ ಸರ್. ಫೋರ್ಡ್ ಫಿಯೆಸ್ಟಾ 2006 ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಸರ್ ಇದು 3,99,000 3,99,000 ಸರ್. ಫೋರ್ಡ್ ಫಿಗೋ ಆಸ್ಪೈರ್ 2015 ಮಾಡಲು ಡೀಸೆಲ್ ಇಂಜಿನ್ ಸರ್, ಸೆಕೆಂಡ್ ಓನರ್ ಗಾಡಿ. ಸರ್ ಇದು 2,90,000 2,90,000 ಹಾಕಿದೀರಾ ಸರ್. ಫೋರ್ಡ್ ಫಿಗೋ 2014 ಮಾಡಲು ಗಾಡಿ ಬಂದು ಸಿಂಗಲ್ ಓನರ್ ಬರೀ 2,90,000.
ಸರ್ ಇದು 1,90,000 ಹಾಕಿದ್ರೆ 1,90,000 ಇದೇಳಿ ಸರ್ ಹಾಗೆ ಸರ್ ಫೋರ್ಡ್ ಫಿಗೋ ಟೈಟಾನಿಯಂ ಇದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಬರೀ 1.90 ಗಾಡಿ ಕೊಡೋಣ. 1,99,000 ಅಂದ್ರೆ 1,99,000 ಹಾಕಿದ್ದೀರಾ ಸರ್. ಈ ಗಾಡಿ ಬಂದ್ರೆ ನಿಮಗೆ ಫೋರ್ಡ್ ಫಿಗೋ ಟೈಟಾನಿಯಂ ಇದು ಸಹ ಟಾಪ್ ಅಂಡ್ ವೆಹಿಕಲ್ 2010 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1.99 ಕೊಡೋಣ ಇದನ್ನು. ಸರ್ ಗುರುಗಳು ಆಲ್ಮೋಸ್ಟ್ ಎಲ್ಲ 1.90 ಇರುವಂತದ್ದು. ಇದು ಸುದ 1.90 ರೆಡ್ ಕಲರ್ ಸರ್. ಇದ್ರ ಬಗ್ಗೆ ಸರ್ 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್. ಇದು ಗಾಡಿ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಇದು 1.90 ಕೊಡೋಣ. ಸೊ ಗುರುಗಳೇ ನೋಡ್ತಾ ಇರ್ಬೋದು ಜೀಪ್ ಇದೆ ಅಂಡ್ ನಿಮ್ಗೆ ನೋಡ್ತಾ ಇದ್ರೆ ಆಫ್ ರೋಡ್ ಗಾಡಿ ಅಂತ ಹೇಳ್ಬೋದು. ತುಂಬಾ ಎಲ್ಲೂ ಸಿಗಲ್ಲ, ತುಂಬಾ ಕಡೆ ಹುಡುಕ್ತಾ ಇರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಇದೆ ಸರ್. ಇದ್ರ ಬಗ್ಗೆ ಹೇಳಿ ಹಾಗೆ. ಸರ್ ಜೀಪು 2019 ಮಾಡಲು ಗಾಡಿ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ತುಂಬಾ ರೇರ್ ಸಿಗೋದು ಈ ತರ ಗಾಡಿ. ನಾವೇ ಹುಡುಕ್ತಾ ಇರ್ತೀವಿ, ಎಲ್ಲ ಹುಡುಕ್ತಾ ಇರ್ತಾರೆ, ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ ಸರ್ ಜೀಪ್ ಇದೆ ಅಂತ. ಏನೋ ಚಿಕ್ಕಮಂಗ್ಳೂರು ಇಲ್ಲ ಊಟಿ ಆ ಕಡೆ ಅಂತೂ ಕೇಳೋಂಗೆ ಇಲ್ಲ. ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಈ ಗಾಡಿ ಬಂದು ಬಲೆರೋ ಇಂಜಿನ್ ಇದೆ ಗಾಡಿಲಿ. ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ. 4 ವೀಲ್ ಡ್ರೈವ್ ಒಳ್ಳೆ ಆಫ್ಟರ್ ಮಾರ್ಕೆಟ್ ರೋಡ್ ಸಕ್ಕರೆ. ಮ್ಯಾಗ್ ವೀಲ್ ನೋಡ್ಕೊಳ್ಳಿ ಹೆಂಗಿದೆ ಅಂತ, ಟೈರ್ಗಳು ನೋಡಿ ಹೆಂಗಿದೆ ಅಂತ. ಪವರ್ ಸ್ಟೇರಿಂಗ್ ಸಮೇತ ಬರುತ್ತೆ ಗಾಡಿ. ಏನು ಕಮ್ಮಿ ಇಲ್ಲ ಗಾಡಿಲಿ. ಇಂಥದ್ದು ಮಾಡಿಸ್ಕೊಬೇಕು ಅನ್ನೋರಿಲ್ಲ, ತಗೊಂಡೋಗಿ ಆರಾಮಾಗಿ ಶೋಕ್ ಮಾಡಬಹುದು. ಸೊ 5,40,000 ಹೇಳ್ತಿದ್ದಾರೆ. ನೀವು ಕೇಳ್ತಾ ಇರೋದು ನಿಜ. 5,40,000 ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಮುಂದೆ ಬಂದು ಗಾಡಿ ಓಡಿಸಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ಸ್ವಲ್ಪ ಡ್ರೈವ್ ಮಾಡಿದೀನಿ, ಸೂಪರ್ ಆಗಿದೆ. ಸೊ ಗುರುಗಳು ಇನೋವಾ ಬೇಕಾ ನಿಮ್ಗೆ? ದೊಡ್ಡ ಫ್ಯಾಮಿಲಿಗೆ ಇನೋವಾ ಬೇಕು ಅಂತ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಇದೆ ಸರ್. ಇನೋವಾ ಎಷ್ಟಿದೆ ನಿಮ್ಮ ಹತ್ರ? ಸರ್ ಸದ್ಯಕ್ಕೆ ಒಂದಿದೆ ಗಾಡಿ, ಇನ್ನು 4 ಬರೋದಿದೆ. 5 ಇನೋವಾ ನಿಲ್ಸಿನಿ ಸರ್. ಓಕೆ, ಇದ್ರ ಪ್ರೈಸ್ எப்படி ಸರ್ ಹಾಗೆ? ಸರ್ ಈ ಇನೋವಾ ಒಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ವಿ ವರ್ಷನ್ ಗಾಡಿ. ಬರೀ 6,90,000 ರೂಪಾಯಿ ಗಾಡಿ ಕೊಡೋಣ ಸರ್. ಯಾವ ಮಾಡಲು? 2011. ಈ ಪ್ರೈಸ್ ಎಲ್ಲರೂ ಕೊಡ್ತಾರಾ? ಸೊ ಕಮೆಂಟ್ಸ್ ಅಲ್ಲಿ ತಿಳಿಸಿ ಗುರುಗಳು. ಯಾಕಂದ್ರೆ ಆಲ್ಮೋಸ್ಟ್ ನಾವು ತೋರಿಸ್ತಾ ಇರೋದೆಲ್ಲ ಒಂದು ಕರ್ನಾಟಕ ಅಲ್ಲ, ಪ್ಯಾನ್ ಇಂಡಿಯಾ ಚಾಲೆಂಜ್ ಅಂತ ಹೇಳ್ಬೋದು. ಸೊ ಡೆಲ್ಲಿ ಪ್ರೈಸ್ ಗಿಂತ ಕಡಿಮೆ ಕೊಡ್ತಾ ಇದಾರೆ. ಸೊ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ. ಸೊ ಗುರುಗಳೇ ಸ್ವಿಫ್ಟ್ ಬೇಕಾ? ತುಂಬಾ ಜನ ಒಳ್ಳೆ ಮೈಲೇಜ್ ಬೇಕು, ಮೇಂಟೆನೆನ್ಸ್ ಕಡಿಮೆ ಇರಬೇಕು ಅಂತ ಸ್ವಿಫ್ಟ್ ಹುಡುಕ್ತಾ ಇರ್ತಾರೆ ಸರ್. ಇದ್ರ ಬಗ್ಗೆ ಹೇಳ್ಬಿಡಿ ಹಾಗೆ. ಸರ್ 2017 ಮಾಡಲ್ ಸ್ವಿಫ್ಟ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಬರೀ 6,10,000 ಕೊಡೋಣ ಸರ್. ಅಂದ್ರೆ 2017 ಮಾಡಲು. ಓಕೆ, ಅಂಡ್ ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತಾ ಇದ್ರಾ? ಸೊ ಬೇಜಾರ್ ಮಾಡ್ಕೊಬಿಡಿ, 6 ಲಕ್ಷದೊಳಗೆ ಹೇಳಿ ಸರ್ ನೀವು. ಸರ್ 5,90,000 ರೂಪಾಯಿ ಕೊಡಿ ತೊಳಿ ಸರ್ ನಿಮ್ ಕಸ್ಟಮರ್ಸ್ಗೆ. ಸೊ ವೈಟ್ ಸ್ವಿಫ್ಟ್ ಬೇಕಾ ರೆಡ್ ಬೇಕಾ ಸರ್? ವೈಟ್ ಬಗ್ಗೆ ಹೇಳ್ಬಿಡಿ ಸರ್ ಹಾಗೆ. ಸರ್ ಸ್ವಿಫ್ಟ್ ZX 2016 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ. ಬರೀ 5,70,000 ರೂಪಾಯಿ ಗಾಡಿ ಕೊಡ್ತೀನಿ. ರೆಡ್ ಕಲರ್ ಬಗ್ಗೆ ಸರ್ ರೆಡ್ ಬಂದಿದ್ದು ZDI ವೆಹಿಕಲ್ 2014 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. 84,000 ಶೋರೂಮ್ ಹಿಸ್ಟ್ರಿ ಗಾಡಿ. ಗಾಡಿ ಬರೀ 5.5 ಲಕ್ಷ ಕೊಡ್ತೀನಿ ಸರ್. ಓಕೆ, ಆಪಲ್ ಸೆಪ್ ಅಂಡ್ ಸ್ವಿಫ್ಟ್ ಡಿಸೈರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ವೈಟ್ ಸರ್ ನಿಮ್ಗೆ 2 ಆಟೋಮೆಟಿಕ್ ಇದೆ ನಮ್ಮಲ್ಲಿ ಇವತ್ತು. ವೈಟ್ ಒಂದಿದೆ, ಬ್ರೌನ್ ಒಂದಿದೆ. 2 ಆಟೋಮೆಟಿಕ್. ಸರ್ ಇದು 2018 ಮಾಡಲು VXI ಆಪ್ಷನ್ ಅಲ್ಲ ಗಾಡಿ. ಬರೀ 6,30,000 ಕೊಡ್ತೀನಿ. ಇದು ಈ ಗಾಡಿ ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿನೂ ಸಹ 5,80,000 ರೂಪಾಯಿ ಕೊಡ್ತೀನಿ ಸರ್. ಸೊ ನಿಮ್ಗೆ ಇನ್ನು i20 ಇದೆ, ವೈಟ್ ಕಲರ್ ನೋಡ್ತಾ ಇರೋದು. ಇದು ಆಟೋ ಇದು ಮ್ಯಾನುವಲ್ ಆಟೋಮೆಟಿಕ್ ಸರ್ ಇದು? ಸರ್ ಇದು ಮ್ಯಾನ್ಯುವಲ್. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಇದು ಡೀಟೇಲ್ಸ್? ಸರ್ i20 ಸ್ಪೋರ್ಟ್ಸ್ ಡೀಸೆಲ್ ಇಂಜಿನ್ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 5,40,000 ರೂಪಾಯಿ ಗಾಡಿ. ಅದು ಡೀಸೆಲ್ ಮೈಲೇಜ್? ಡೀಸೆಲ್ ಹೌದು, ಖಂಡಿತ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸಾಗೆ ನೆಕ್ಸ್ಟ್ ಸರ್ ವ್ಯಾಗನರ್ ZX 2019 ಮಾಡಲು ಅನ್ಟಚ್ ಪೀಸ್ ಒರಿಜಿನಲ್ ಗಾಡಿ. ಬರೀ 5,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೊ ಇಕೋ ಸ್ಪೋರ್ಟ್ಸ್ ಬೇಕಾ? ಬ್ಲಾಕ್ ಕಲರ್ ಅದು ಅವೈಲೇಬಲ್ ಇದೆ ಸರ್. ಇದ್ರ ಬಗ್ಗೆ ಸರ್ ಇವತ್ತಿನ ದಿನ ನಿಮಗೆ 3 ಇಕೋ ಸ್ಪೋರ್ಟ್ ಕೊಡ್ತೀನಿ. ನಾಳೆ ಬಂದ್ರೆ 4 ಇಕೋ ಸ್ಪೋರ್ಟ್ ಕೊಡ್ತೀನಿ. ಇವತ್ತು 3 ಇಕೋ ಸ್ಪೋರ್ಟ್ ತೋರ್ಸೋಣ ಕಸ್ಟಮರ್ಸ್ಗೆ. 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಬರೀ 4,90,000 ರೂಪಾಯಿ ಗಾಡಿ ಕೊಡ್ತೀನಿ. ಏನ್ ಸರ್ ಇವತ್ತು ದಿವಾಳಿ ದೀಪಾವಳಿ ಎಲ್ಲ ಒಟ್ಟೊಟ್ಟಿಗೆ ಆಚರಿಸ್ತಾ ಇದ್ದೀರಾ? ಕೊಡ್ಬೇಕು ಸರ್. ಬಂಪರ್ ಆಫರ್ ಪ್ರಯುಕ್ತ ಕಸ್ಟಮರ್ಸ್ ಗೆಲ್ಲ ಒಳ್ಳೆ ಗಾಡಿ ಕೊಡ್ತಾ ಇದೀನಿ ಸರ್. ಇದ್ರ ಬಗ್ಗೆ ಹೇಳ್ಬಿಡಿ ಸರ್ ಹಾಗೆ. ಸರ್ ಇದು ಬಂದು ಇದು 2013 ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಇದು 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದು ಸಹ ಡೀಸೆಲ್ ಇಂಜಿನ್ ಸರ್. ನ್ಯೂ ಶೇಪ್ ಅಲ್ಲಿ ಇರುವಂತದ್ದು ಸರ್. ನ್ಯೂ ಶೇಪ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 6 ಲಕ್ಷ ಗಾಡಿ ಕೊಡ್ತೀನಿ ಸರ್. ಸರ್ ಹೋಂಡಾ ಅಮೇಜ್ 2014 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ವರ್ಣ ಇದೆ ಸಿಲ್ವರ್ ಸರ್. ವರ್ಣ 2012 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಬರೀ 4,70,000 ರೂಪಾಯಿ ಗಾಡಿ ಕೊಡ್ತೀನಿ. ಮತ್ತೊಂದು ವೈಟ್ ಕಲರ್ ಸರ್. ಇದು ವರ್ಣ ಬಂದು ಇದು SX 2015 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ ಗಾಡಿ. ಬರೀ 5,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಹೋಂಡಾ ಜಾಜ್ ಬೇಕು ಅಂತ ನೋಡಿ ಗಾಡಿ ಒಳ್ಳೆ ಸಕ್ಕದಾಗಿದೆ. 2017 ಮಾಡಲು VMT ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. 5,80,000 ರೂಪಾಯಿ ಗಾಡಿ ಕೊಡ್ತೀನಿ. ಮೈಲೇಜ್ ಹೇಗೆ ಸರ್ ಇವು? ಸರ್ ಏನಿಲ್ಲ ಅಂದ್ರೆ 18 ಕಿಲೋಮೀಟರ್ ಮಿನಿಮಮ್. ಪೆಟ್ರೋಲ್ ಡೀಸೆಲ್ ಅಲ್ಲಿ ಬಂದ್ರೆ 20ರಿಂದ 21 ಕಿಲೋಮೀಟರ್ ಓಡುತ್ತೆ. ಸೂಪರ್ ಸರ್. ಹೋಂಡಾ ಸಿಟಿ ಹಾಗೆ ಸರ್. ಈ ಹೋಂಡಾ ಸಿಟಿ ಬಂದು 2013 ಮಾಡಲು ಸರ್. ಇವತ್ತಿನ ದಿನ ನಮ್ಮ ಹತ್ರ 6 ಹೋಂಡಾ ಸಿಟಿ ಇದೆ. 1 ಹೋಂಡಾ ಸಿಟಿ ಇಲ್ಲಿದೆ, ಇನ್ನು 5 ಹೋಂಡಾ ಸಿಟಿ ಆಚೆ ಇದೆ. ನಾನು ತೋರಿಸ್ತೀನಿ ನಿಮಗೆ. ಈ ಗಾಡಿ ಬಂದು ನಿಮಗೆ 2013 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. 4,90,000 ರೂಪಾಯಿ ಗಾಡಿ ಕೊಡ್ತೀನಿ. ಸೊ ಅದ್ರಲ್ಲಿ ಏನಾದ್ರು ಮುಂದೆ ಬಂದ್ರೆ ಸರ್ ಬೇಕಾ ನಿಮ್ಗೆ ಹೆಚ್ಚು ಕಮ್ಮಿ ಬೇಕಾದ್ರೆ ಮುಂದೆ ಬನ್ನಿ. ಜಾಸ್ತಿ ನೆಗೋಷಿಯಬಲ್ ಕಳ್ಬಿಡಿ. 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಷ್ಟೇ. ಬಟ್ ನಮ್ಮಲ್ಲಿ ಏನಂದ್ರೆ ಬರೋ ಕಸ್ಟಮರ್ ಯಾರು ಬೇಜಾರು ಮಾಡ್ಕೊಂಡು ಹೋಗಲ್ಲ. ಕಸ್ಟಮರ್ಗೆ RTO ಚಾರ್ಜಸ್ ತಗೊಳ್ಳಲ್ಲ, ₹1 ಕಮಿಷನ್ ತಗೊಳ್ಳಲ್ಲ. ಗಾಡಿ ಡೆಲಿವರಿ ಕೊಡ್ಬೇಕಾದ್ರೆ ಜನರಲ್ ಸರ್ವಿಸ್ ಫ್ರೀ ಆಗಿ ಮಾಡ್ಕೊಡ್ತೀವಿ. 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ ಸರ್. 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನಗಳು ಯಾವ್ದೇ ತಗೊಳ್ಳಿ 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ನಮ್ಮ ಕಡೆಯಿಂದ ವಾರಂಟಿ ಫ್ರೀ. ಶೋರೂಮ್ ಅಲ್ಲೇ ಕೊಡಲ್ಲ. 6 ಇಂಜನ್ ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದೀರಾ ಸರ್. ಕಸ್ಟಮರ್ ಖುಷಿಯಾಗಿರ್ಬೇಕು. ಓಕೆ, ಸೊ ಬಲೆನೋ ಇದೆ ಸರ್. ಇದ್ರ ಬಗ್ಗೆ ಬಿಡಿ ಹಾಗೆ. ಸರ್ ಬಲೆನೋ ಆಟೋಮೆಟಿಕ್ 2015 ಮಾಡಲು ಬರೀ 69,000 ಹೊಡೆದ ಗಾಡಿ. ಸಿಂಗಲ್ ಓನರ್ ಗಾಡಿ. ಇದು 5,90,000 ರೂಪಾಯಿ ಗಾಡಿ ಕೊಡ್ತೀನಿ.
ಸೊ ಗುರುಗಳು XUV500 ನೀವು ನಾನು ಬ್ಲಾಕ್ ಕಲರ್ ತೋರಿಸಿರ್ತೀನಿ, ಸಿಲ್ವರ್ ಕಲರ್ ತೋರಿಸಿರ್ತೀನಿ ಅಂಡ್ ವೈಟ್ ಕಲರ್ ತೋರಿಸಿರ್ತೀನಿ. ರೆಡ್ ತುಂಬಾ ರೇರ್ ತೋರಿಸೋದನ್ನು. ಸೊ ಇವತ್ತು ಫೈನಲಿ ರೆಡ್ ಕಲರ್ ನಿಮ್ಗೆ XUV ಬೇಕು ಅಂತಂದ್ರೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಬಿಡಿ ಸರ್. ಈ XUV500 ಬಂದು 2015 ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿರುತ್ತೆ, ಅನ್ಟಚ್ ಪೀಸು ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ, ವಿತ್ ಶೋರೂಮ್ ಕಂಡೀಷನ್ ಕೊಡ್ತೀನಿ ಸರ್. 15 ಮಾಡಲ್ ಗಾಡಿನ ಬರೀ 8,30,000 ಗಾಡಿ ಕೊಡ್ತೀನಿ ತೊಗೊಳ್ಳಿ. ಗುರುಗಳ ವೋಲ್ಸ್ ವ್ಯಾಗನ್ ಇದೆ ಬೇಕಾ? ಸೊ ಅದು ಅವೈಲೇಬಲ್ ಇರುತ್ತೆ, ನಿಮ್ಗೆ ಕೊಡ್ತಾರ ಕಡಿಮೆ ಪ್ರೈಸ್ ಅಂತ ಹೇಳ್ತಾ ಇದೀನಿ. ಸೊ ಇದ್ರ ಬಗ್ಗೆ ಬಿಡಿ ಹಾಗೆ. ಸರ್ ವೋಲ್ಸ್ ವ್ಯಾಗನ್ ಆಮಿಯೋ ಸರ್, ಡೀಸೆಲ್ ಇಂಜಿನ್, 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, ಕ್ಲಾಸ್ ಕಂಡೀಷನ್ ಇದೆ ಗಾಡಿ, ಬರೀ 5,90,000 ಗಾಡಿ ಕೊಡ್ತೀನಿ ತೊಗೊಳ್ಳಿ. ಗುರುಗಳ ಚಾವ್ಲೆಟ್ ಎಂಜಾಯ್ ಬೇಕಾ? ಸೊ ಗಾಡಿ ತಗೊಂಡು ಎಂಜಾಯ್ ಮಾಡ್ಬೋದು, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುವಂತದ್ದು 7 ಸೀಟರ್ ಅದನ್ನು. ಸರ್ ಇದ್ರ ಬಗ್ಗೆ ಬಿಡಿ ಹಾಗೆ. ಸರ್ ಇದು ಚವರ್ಲೆಟ್ ಎಂಜಾಯ್ 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಲೋ ಬಜೆಟ್ ಅಲ್ಲಿ ನಿಮಗೆ 7 ಜನ ಕುತ್ಕೊಂಡು ಹೋಗ್ತಕ್ಕಂಥ ಗಾಡಿ ಬಂದು ನಿಮಗೆ ಬರೀ 3,90,000 ಗಾಡಿ ಕೊಡ್ತೀನಿ ಸರ್. ಸೊ ಗುರುಗಳು ಗಾಡಿ ನೋಡ್ತಾ ಇದ್ರೆ ಸೊ 1.5 ಕೋಟಿ ಕ್ಯಾಪ್ನ ಬರುತ್ತಲ್ವಾ? ಸೊ ಆಕ್ಚುಲಿ ಇದು 1.5 ಕೋಟಿ ಅಲ್ಲ. ಸೊ ನಿಶಾನ್ ಯಾವ ಸರ್ ಇದು? ಸರ್ ಇದು ನಿಸಾನ್ ಎವಾಲಿಯಾ ಅಂತ XUV ವೇರಿಯಂಟ್ ಟಾಪ್ ಅಂಡ್ ವೆಹಿಕಲ್ ಸರ್. ಗಾಡಿ 2016 ಮಾಡಲು ಮತ್ತೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸರ್. ಗಾಡಿನ ಬರೀ 4,19,000 ಗಾಡಿ ಕೊಡ್ತೀನಿ ಸರ್. ಸೊ ಅದು ಈ ತರ ಲಕ್ಸುರಿ ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ. ಖಂಡಿತ 7 ಸೀಟರ್ ಸರ್ ಇದು ಸಹ. ಸೊ ಈ ಕೆಲವು ಹೀರೋಗಳು ಮೂವಿಗಳೆಲ್ಲ ಒಂದು ಕ್ಯಾರವನ್ ತರ ಯೂಸ್ ಮಾಡ್ತಾರೆ, ಸೇಮ್ ಡಿಟೋ ಅದೇ ತರ ಇರೋದು. ಇನ್ನೊಂದು ಈ ಗಾಡಿ ನೋಡಿದ್ರೆ 1.5 ಕೋಟಿನೇ ಗ್ಯಾಪ್ನ ಬರುತ್ತೆ. ಸೊ ಇರ್ಲಿ ಪರವಾಗಿಲ್ಲ ಸರ್. ನೆಕ್ಸ್ಟ್ ಬಂದು ನಿಮಗೆ ಮಾರುತಿಲಿ ತುಂಬಾ ಫೇವರೇಟ್ ಗಾಡಿಗಳು ಸುಮಾರು ಜನಕ್ಕೆ 7 ಸೀಟರ್ ಗಾಡಿಗಳಲ್ಲಿ ಸರ್. ಈ ಗಾಡಿ ಬಂದು ಎರ್ಟಿಗಾ VDI 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿನ ಬರೀ 5,70,000 ಕೊಡ್ತೀನಿ ಸರ್. ಸೊ ಗುರುಗಳೇ ಸ್ಕೋಡಾ ಫ್ಯಾಬಿಯಾ ಬೇಕಾ? ಸರ್ ಪ್ರೈಸು 13 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ, ಬರೀ 3,10,000 ಕೊಡ್ತೀನಿ. ಸರ್ ಇನ್ನೊಂದು ಲಕ್ಸುರಿ ವೇರಿಯಂಟ್ BMW ತಗೊಳಕ್ಕಾಗಲ್ಲ, ಆಡಿ ತಗೊಳಕ್ಕಾಗಲ್ಲ ಅಂತ ಆ ರೇಂಜ್ ಅಲ್ಲಿ ಯೋಚನೆ ಮಾಡೋರಿಗೆ ಸೊ ಈ ಗಾಡಿಗೆ ಬರ್ಬೋದು. ಯಾಕೆಂತಂದ್ರೆ ಈ ತರ ಫೀಚರ್ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಫೀಚರ್ ಇದೆ, ಬಟ್ ಸನ್ರೂಪ್ ಒಂದಿಲ್ಲ ಅಷ್ಟೇ. ಓಕೆನಾ? ಸೊ ಇದ್ರ ಬಗ್ಗೆ ಬಿಡಿ ಸರ್ ಹಾಗೆ. ಸರ್ ಈ ಗಾಡಿ ಬಂದು ಶೋರೂಮ್ ಲಿ ಹೊಸ ಗಾಡಿ ಬೆಲೆ ಇದ್ದಿದ್ದು 23 ಲಕ್ಷ ರೂಪಾಯಿ. 23 ಲ್ಯಾಕ್ 23 ಲ್ಯಾಕ್ಸ್ 2010 ಇದ್ದಿದ್ದು ಬೆಲೆ ಸರ್. ಇವತ್ತಿನ ದಿನ 2010 ಮಾಡಲು ಗಾಡಿ ನಮ್ಮ ಹತ್ರ ಇದೆ, ಸಿಂಗಲ್ ಓನರ್ ಆಗಿರುತ್ತೆ, ಪೆಟ್ರೋಲ್ ಇಂಜಿನ್, 4 ವೀಲ್ ಡ್ರೈವ್ ಗಾಡಿ, ಬರೀ 4,30,000 ಗಾಡಿ ಕೊಡ್ತೀನಿ ತೊಗೊಳ್ಳಿ. 4,30,000 ಬರೀ 4,30,000 ಕೊಡ್ತೀನಿ. ಏನ್ ಸರ್ ಇಷ್ಟೊಂದು ಕಡಿಮೆಗೆ ಈ ಸಲ? ಸೊ ಗುರುಗಳೇ ಕಡಿಮೆ 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 ಅಂತಾನೆ ಹೇಳ್ತೀರಾ. ಸೊ ಒಂದು ಇಂಡಿಕಾನೇ ತಂದ್ಬಿಟ್ಟಿದೀವಿ, ಸಿಲ್ವರ್ ಕಲರ್ ಇರುತ್ತೆ ಸರ್. ಇದ್ರ ಬಗ್ಗೆ ಹೇಳಿ ಹಾಗೆ. ಸರ್ ಇಂಡಿಕಾ ಸಿಲ್ವರ್ ಕಲರ್ 2010 ಮಾಡಲ್ ಗಾಡಿ. ಈ ಗಾಡಿನ ಬರೀ 1,25,000 ಗಾಡಿ ಕೊಡೋಣ ಸರ್. ಈ ತಗೊಂಡ್ರು ನಾ ಏನಾದ್ರು ಬೈಕು ಮತ್ತೆ ಫ್ರಿಜ್ ಹೊಡೆದ್ರೆ ಕೊಡ್ತೀರಾ? 1 ಲಕ್ಷ ರೂಪಾಯಿ ಮೇಲ್ಗಡೆ ನೀವು ಯಾವ್ದಾರ ಗಾಡಿ ತಗೊಳ್ಳಿ ಸರ್, ನಾನು ವೋಚರ್ ಕೊಡ್ತೀನಿ. ಆ ವೋಚರ್ ಲಕ್ಕಿ ವಿನ್ನರ್ ಆದ್ರ ಒಂದು ಗಾಡಿ ಆಗಿರ್ಬೋದು, ಅಥವಾ ಫ್ರಿಜ್ ಆಗಿರ್ಬೋದು, ಅಥವಾ ಟಿವಿ ಆಗಿರ್ಬೋದು, 3ರಲ್ಲಿ ಒಂದು ನಿಮಗೆ ಸಿಗುತ್ತೆ ಸರ್. ಎಷ್ಟೇ ಹೋಗೋಣ ಸರ್ ಇದರಲ್ಲಿ? ಸರ್ ಬನ್ನಿ ಸರ್, ನೀವು ಕೇಳೋದು ಹೆಚ್ಚ, ನಾ ಕರ್ಕೊಂಡೋಗೋದು ಹೆಚ್ಚ. ಬನ್ನಿ ಸರ್ ಹೋಗೋಣ. ಏನ್ ಸರ್ ಸೌಂಡ್ ಅದು? ಕೇಳ್ತಾರೆ ಗುರು 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 ಅಂತ ಇರುತ್ತೆ. ಒಳ್ಳೆ ಆಲ್ಟ್ರೇಷನ್ ಮಾಡಿರೋ ಗಾಡಿ. ಫುಲ್ಲು ರೇಸಿಂಗ್ ಅಲ್ಲಿ ರೆಡಿ ಆಗ್ಬಿಟ್ಟಿದ್ದೀರಾ? ರೇಸಿಂಗ್ ಎಲ್ಲ ಏನಿಲ್ಲ ಸರ್, ಸುಮ್ಮನೆ ಒಂದು ಟೆಸ್ಟ್ ಡ್ರೈವ್ ಅಷ್ಟೇ. ಅವಾಗ ಒಂದು ಜೋಶ್ ಮಾಡ್ತಾ ಇರ್ಬೇಕಂತಾರೆ. ಸೊ ಆಯ್ ಗುರುಗಳೇ, ಫೈನಲ್ ಇಲ್ಲಿರುವಂಥ ಕಾರ್ದೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆಲ್ಮೋಸ್ಟ್ ನಾವು ಒಂದು 90% ಇಂಟೀರಿಯರ್ ತೋರ್ಸೋಕ್ಕಾಗಲಿಲ್ಲ, ಯಾಕೆಂತಂದ್ರೆ ಸೊ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ ಅನ್ನೋ ರೀಸನಿಂದ. ಇನ್ ಕೇಸ್ ನೀವು ಹುಡುಕ್ತಾ ಇರೋ ಕಾರು ನಿಮ್ಗೆ ಇಷ್ಟವಾಗಿರೋ ಕಾರ್ ಇತ್ತು ಅಂತಂದ್ರೆ ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸೊ ವಾಟ್ಸಪ್ ಮಾಡಿದ್ರೆ ಆ ಫೋಟೋನ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ, ಇಂಟೀರಿಯರ್ ಫೋಟೋನು ಸಿಗುತ್ತೆ. ಕರೆಕ್ಟ್ ಅಲ್ವಾ ಸರ್? ಖಂಡಿತ ಸರ್. ಒಂದು ಲಿಂಕಲ್ಲಿ ನಿಮಗೆ ಫೋನ್ ಮಾಡೋ ಟೈಮಲ್ಲಿ ಅಂದರೆ ನಂಬರ್ ಸೇವ್ ಮಾಡ್ಕೊಳ್ಳಿ, ವಾಟ್ಸಪ್ ಆಯ್ ಅಂತ ಕಳಿಸಿ. ನಿಮಗೆ ನಮ್ಮ ಆಫೀಸ್ ಲೊಕೇಶನ್ ಆಗಿರ್ಬೋದು, ಮತ್ತೆ ಇರ್ತಕ್ಕಂಥ ಎಲ್ಲ ಗಾಡಿಗಳ ಮಾಹಿತಿ ಕ್ಯಾಟ್ಲಾಗ್ ಇರುತ್ತೆ. ಕ್ಯಾಟ್ಲಾಗ್ ನೀವು ಏನ್ ಬೇಕೋ ನೀವು ವ್ಯೂ ಮಾಡ್ಕೊಬೋದು, ವಿತ್ ಫೋಟೋಸ್, ಪ್ರೈಸಿಂಗ್ ಪ್ರತಿಯೊಂದು ಇರುತ್ತೆ. ಅಲ್ಲಿ ಕೋಟ್ ಮಾಡಿರೋ ಪ್ರೈಸ್ ಬೇರೆ ಇರುತ್ತೆ, ನಾವು ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ ಬೇರೆ ಇರುತ್ತೆ. ಹೌದು ಖಂಡಿತ. ವಿಡಿಯೋದಲ್ಲಿ ಏನಾಗಿರುತ್ತೆ ನಿಮ್ ಜೊತೆ ಮಾತಾಡಿ ನಾವು ನೆಗೋಷಿಯೇಟ್ ಮಾಡಿ ಹೇಳಿರೋಂಥ ಪ್ರೈಸು. ಇಡೀ ಮಾರ್ಕೆಟಲ್ಲೇ ತುಂಬಾ ಬೆಸ್ಟ್ ಪ್ರೈಸ್ ಗಾಡಿಗಳು ಕೊಡ್ತಾ ಇದೀನಿ. ನಿಮ್ಗೆ ಇಷ್ಟವಾದಲ್ಲಿ ಖಂಡಿತ ಬಂದು ತೊಗೊಳ್ಳಿ. ಮತ್ತೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಯಾವತ್ತೂ ಅಷ್ಟೇ ಕಮಿಷನ್ ಅಂತ ಎಕ್ಸ್ಟ್ರಾ ₹1 ತಗೊಳ್ಳಲ್ಲ, RTO ಚಾರ್ಜಸ್ ಅಂತ ₹1 ತಗೊಳ್ಳಲ್ಲ. ಗಾಡಿ ಡೆಲಿವರಿ ಕೊಡಬೇಕಾದ್ರೆ ಕಸ್ಟಮರ್ ಖುಷಿಯಾಗಲಿ ಅಂತ ನಾವೇ ಆಯಿಲ್ ಚೇಂಜ್, ಕೂಲೆಂಟ್ ಆಯಿಲ್ ಚೇಂಜ್, ಜನರಲ್ ಸರ್ವಿಸ್ ಎಲ್ಲ ಮಾಡ್ಕೊಟ್ಬಿಡ್ತೀವಿ. ಸೊ ನೆಕ್ಸ್ಟ್ 10,000 ಕಿಲೋಮೀಟರ್ ನೀವು ಯಾವುದೇ ಗಾಡಿ ತೊಗೊಂಡು ಸರ್ವಿಸ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. 4ನೇದು ಬಂದ್ಬಿಟ್ಟು ಎಷ್ಟೋ ಜನ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಬೇಕಾದ್ರೆ ಅಯ್ಯೋ ಹೆಂಗಪ್ಪ, ಏನು ಕ್ವಾಲಿಟಿ ಇರುತ್ತೋ, ಏನು ಕಂಡೀಷನ್ ಇರುತ್ತೋ ಅಂತ ಭಯ ಪಡ್ತಾರೆ. ನಮ್ಮಲ್ಲಿ ನೀವು ಯಾವುದೇ ವಾಹನ 2 ಲಕ್ಷಕ್ಕಿಂತ ಮೇಲ್ಪಟ್ಟ ಬೆಲೆ ಬಾಳುವ ವಾಹನಗಳನ್ನ ನೀವು ಯಾವುದೇ ಖರೀದಿ ಮಾಡೋದು ನಮ್ಮ ಕಡೆಯಿಂದ ಇಂಜಿನ್ ಹಾಗೂ ಗೇರ್ ಬಾಕ್ಸ್ಗೆ ಮಾತ್ರ 6 ತಿಂಗಳು ವಾರಂಟಿ ನಾವು ಕೊಡ್ತೀವಿ. ಇಷ್ಟೆಲ್ಲ ಯಾರು ಕೊಡ್ತಾರೆ ಗುರುಗಳೇ? ಸೊ ಅದು ಇದ್ರ ಜೊತೆಲಿ ಇನ್ನೇನಾದ್ರೂ ನೀವು ಇನ್ ಕೇಸ್ ಇಲ್ಲ ನನ್ನ ಕೈಲಿ ಅಷ್ಟು ದುಡ್ಡನ್ನ ಕೊಟ್ಟು ತಗೊಳಕ್ಕಾಗಲ್ಲ ಒಂದು ಇವ್ರು ಹೇಳಿರೋ ಪ್ರೈಸ್ನ ಅಂತಂದ್ರೆ, ಇನ್ ಕೇಸ್ ಲೋನ್ ಮೇಲೆ ತಗೊಳ್ಬೇಕು ಅಂತಂದ್ರೆ ಸೊ ಈಗ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಿ ಯಾವ ಥರ ಸರ್? ಸರ್ ಆಲ್ ಓವರ್ ಕರ್ನಾಟಕ 2014 ಮೇಲ್ಗಡೆ ಇರುವಂಥ ಗಾಡಿಗಳಿಗೆ ಲೋನ್ ಮಾಡ್ಕೊಡ್ತೀವಿ.
ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸ್ಟಮರ್ಸ್ಗೆ ಕರ್ನಾಟಕ ಅಂದ್ರೆ ಬೆಂಗಳೂರಿಂದ 100 ಕಿಲೋಮೀಟರ್ ರೇಡಿಯಸ್ ಇರ್ತಕ್ಕಂಥ ಕಸ್ಟಮರ್ಗಳಿಗೆ 2011ರಿಂದನೇ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಇವಾಗ ಇನ್ ಕೇಸ್ ಲೋನ್ ಮಾಡ್ಕೊಡ್ತೀರಾ, ಓಕೆ ಬಡವ್ರ ಮಕ್ಕಳು ಗಾಡಿ ತಗೋಬೋದ ಅಂತ ಮೊದಲೇ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಹೆಂಗೆ ಅಂತಂದ್ರೆ, ಸೊ ಈಗ ಗುರು 1 ಲಕ್ಷನೇ ಆಗಲ್ಲ ಗುರು, ಅದು ಹೆಂಗ್ ಗುರು ಅಂತ ದೊಡ್ಡ ಗಾಡಿ ತಗೊಳ್ಳಿ ಅಂತಂದ್ರೆ ಇನ್ ಕೇಸ್ 1 ಲಕ್ಷದೊಳಗೆ ತಗೊಬಂದ್ರು ಲೋನ್ ಮಾಡಿ ಗಾಡಿ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್, ಸಿಗುತ್ತಲ್ಲ? ಖಂಡಿತ ಕೊಡ್ತೀವಿ. ಸೊ ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಹಾಗೆ ಸರ್, ಲೊಕೇಶನ್ಗಿಂತ ಮುಂಚೆ ನೀವು ಲೋನ್ ಬಗ್ಗೆ ಮಾತಾಡಿದ್ರೆ ಲೋನ್ ಬಗ್ಗೆ ಒಂದು ಮಾಹಿತಿನ ಕಸ್ಟಮರ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೊಫೈಲ್ ಮಾತ್ರ ಚೆನ್ನಾಗಿರಬೇಕು. ನೀವು ಮುಂಚೆ ಸಿಬಿಲ್ ಇಂಪ್ಯಾಕ್ಟ್ ಆಗಿದ್ರೆ ನಿಮಗೆ ಲೋನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆನಂತರ ನೀವು ಬಂದ್ಬಿಟ್ಟು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಬಿಡಿ ದಯಮಾಡಿ. ನಿಮ್ಮ ಪ್ರೊಫೈಲ್ ಎಷ್ಟು ಚೆನ್ನಾಗಿರುತ್ತೋ ನಿಮ್ಗೆ ಅಷ್ಟು ಜಾಸ್ತಿ ಲೋನ್ ಮಾಡಿಸ್ಕೊಡ್ತೀನಿ. ತುಂಬ ಜನರ ಪ್ರೊಫೈಲ್ಸ್ಗೆ 100% ಸಹ ಲೋನ್ ಮಾಡಿಸ್ಕೊಳ್ಳೋ ಚಾನ್ಸಸ್ ಇದೆ. ನಿಮಗೆ ಗಾಡಿ ಬೇಕಾದಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಮ ಎಲಿಜಿಬಿಲಿಟಿ ತಿಳ್ಕೊಳ್ಳಿ. ಎಲಿಜಿಬಿಲಿಟಿ ತಿಳ್ಕೊಂಡ್ಮೇಲೆ ಬುಕ್ ಮಾಡ್ಕೊಳ್ಳಿ. ಲೋನ್ ಆಗುತ್ತೆ ಅನ್ನೋದ್ರೆ ಬುಕ್ ಮಾಡ್ಕೊಂಡ್ರೆ ನಿಮಗೆ ವಿತಿನ್ 48 hours ಗಾಡಿ ಡೆಲಿವರಿ ನಾನು ಕೊಡ್ತೀನಿ ಸರ್. ಇನ್ನೊಂದು ದಿನ ಏನಪ್ಪಾ ಅಂತಂದ್ರೆ, ಅದು ಮೇಜರ್ ಇವಾಗ ಅವ್ರ ಹತ್ರ ಒಂದು ಆಲ್ಟೋ ಇದೆ ಇಲ್ಲ ಸ್ವಿಫ್ಟ್ ಇದೆ ಅಂತಂದಾಗ ಎಕ್ಸ್ಚೇಂಜ್ ಕೇಳ್ತಾರೆ, ತುಂಬಾ ಜನ ಎಕ್ಸ್ಚೇಂಜ್ ಕೇಳ್ತಾರೆ. ಸರ್, ಖಂಡಿತ ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡಿದಂಥ ವಾಹನಗಳಿಗೆ ಅಂದ್ರೆ ಯಾವುದೇ ಕಸ್ಟಮರ್ ನಮ್ಮ ಹತ್ರನೇ ಗಾಡಿ ಕೊಟ್ಟು ಬೇರೆ ಗಾಡಿ ತಗೊಂತಾರೆ ಅಂದ್ರೆ ಆ ಗಾಡಿಗೆ ನಾವು ಮಾರ್ಕೆಟಲ್ಲಿ ಎಲ್ಲರಿಗಿಂತ ಒಳ್ಳೆ ಪ್ರೈಸ್ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಎಕ್ಸ್ಚೇಂಜ್ ಬೋನಸ್ ಅಂತ ಹೇಳ್ಬಿಟ್ಟು ಆ ಗಾಡಿಗೆ 10,000 ಅಡಿಷನಲ್ ಆಗಿ ಕೊಡ್ತೀವಿ ಬೇರೆ ಗಾಡಿ ನಮ್ಮಲ್ಲಿ ತಗೊಂಡಾಗ. ಅಂದ್ರೆ ಎಕ್ಸ್ಚೇಂಜ್ ಸುಧಾ ಅವೈಲೇಬಲ್ ಇದೆ ಆಯ್ತು. ಸೊ ಇವಾಗ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಇನ್ನೇನು ಇಲ್ಲ, ಯಾಕಂತಂದ್ರೆ ಇವ್ರು ಆಲ್ಮೋಸ್ಟ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ದೀಪಾವಳಿ ಆಫರು ಇಲ್ಲಾಂದ್ರೆ ನ್ಯೂ ಇಯರ್ ಆಫರು ಅಥವಾ ಏನ್ ಬೇಕಾದ್ರೂ ಹೇಳ್ಬೋದಿತ್ತು. ಬಟ್ ಇದು ಒಂದು 2nd ಆನಿವರ್ಸರಿ ಇರೋ ಪ್ರಯುಕ್ತ ಫಸ್ಟು ಬೈಕ್ ಕೊಟ್ಟಿದ್ದಾರೆ, ಈ ಸಲ 3ನ ಕೊಡ್ತಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಾವು ನಾರ್ಮಲ್ ಆಗಿ ಹೇಳಿದೀವಿ ಯಾವ್ಯಾವ ಪ್ರೈಸ್ ಅಂತ, ಅಂದ್ರೆ ಕ್ಯಾಟ್ಲಾಕ್ ಅಲ್ಲಿ ಒಂದು ಪ್ರೈಸ್ ಇರುತ್ತೆ. ಸೊ ಇವಾಗ ನಾನು ಹೇಳಿರೋದು ನಾನು ಮಾತಾಡಿ ಸರ್ ಇನ್ನೂ ಕಮ್ಮಿ ಮಾಡಿ ಸರ್, ಬಡವ್ರು ನಾವು ಗಾಡಿಗಳು ತಗೋಬಾರ್ದ. ಸೊ ನಮ್ಮ ತರ ತುಂಬಾ ಜನ ಇರ್ತಾರೆ, ಅವ್ರಿಗೂ ಗಾಡಿಗಳು ಬೇಕು. ಸೊ ಒಂದು ತುಂಬಾ ಜನ ಹುಡುಕ್ತಾ ಇರ್ತಾರೆ. ಸೊ ಏನಪ್ಪ ನನ್ನ ಹತ್ರ ಇರೋದೇ ಬಜೆಟ್ ಅಲ್ಲಿ ಕಾರ್ ಸಿಕ್ಕುತ್ತಾ ಅನ್ನೋರಿಗೆಲ್ಲ ಈ ಒಂದು ವಿಡಿಯೋ ಒಂದು ಬೆಸ್ಟ್ ಆಗುತ್ತೆ ಅಂತ ಹೇಳ್ತೀರಿ. ಈ ವಿಡಿಯೋನ ಅಂಥವ್ರಿಗೆ ಶೇರ್ ಮಾಡಿ, ಯಾಕಂದ್ರೆ ಇಂಥ ವಿಡಿಯೋ ಶೇರ್ ಮಾಡೋದ್ರಿಂದ ಸೊ ಅಂಥವ್ರು ಒಂದು ಕಾರ್ ತಗೊಳೋದಾಗುತ್ತೆ. ಸೊ ತುಂಬಾ ಕಡೆ ಹುಡುಕಾಡಿ ಸುಮ್ಮನೆ ಆಗಲ್ಲ ಅಂತ ಸುಮ್ಮನೆ ಕೈ ಬಿಟ್ಬಿಟ್ಟಿರೋರು ಇರ್ತಾರೆ, ಅಂಥವ್ರಿಗೊಂದು ಯೂಸ್ ಆಗುತ್ತೆ. ಬೈಕ್ ತಗೋಬೇಕು ಅನ್ನೋರಿಗೆ ಗೆದ್ರೆ ಒಂದು ಬೈಕೇ ಸಿಗುತ್ತೆ, ಫ್ರಿಜ್ ಸಿಗುತ್ತೆ, ಟಿವಿ ಸಿಗುತ್ತೆ, ಇನ್ನೇನ್ ಬೇಕು ಗುರುಗಳೇ ನಿಮ್ಗೆ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ. ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಅದಕ್ಕಿಂತ ಹೆಚ್ಚಾಗಿ ನಮ್ ಗುರುಗಳು ಖುಷಿ ಆಗಿರುತ್ತೆ, ಯಾಕೆಂತಂದ್ರೆ ಅವರ ಹುಡುಕ್ತಾರ ಒಂದು ಪ್ರೈಸ್ ಕಾರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಇದೇ ತರ ವಿಡಿಯೋಸ್ಗಳು ಬೇಕಾ? ಸೊ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಈ ಕೂಡ ಸಬ್ಸ್ಕ್ರೈಬ್ ಆಗ್ಬಿಡಿ. ಈ ವಿಡಿಯೋ ಏನ್ ಅನಿಸ್ತು ಅಂತ ಕಮೆಂಟ್ಸ್ ತಿಳಿಸಿ. ಸೊ ಇಷ್ಟೇ ಹೇಳೋದು, ಇನ್ನೇನು ಹೇಳೋಕ್ಕಿಲ್ಲ, ಯಾಕಂದ್ರೆ ಹೇಳ್ಬೇಕಾದನ್ನ ಹೇಳ್ಬಿಟ್ಟಿದೀವಿ. ಸೊ ಇನ್ನೊಂದ್ಸಲ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.